ಮನುಷ್ಯನಲ್ಲಿ ಎರಡು ಗುಣಗಳುಂಟು. ಒಂದು ಒಳ್ಳೆಯ ಗುಣ, ಒಂದು ಕೆಟ್ಟ ಗುಣ. ಅದನ್ನು ಧಾರ್ಮಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಒಂದು ಮಲಾಯಿಕರ ಗುಣ, ದೇವದೂತರ ಗುಣ. ಮಲಾಯಿಕ ಅಂತ ಹೇಳಿದ್ರೆ ದೇವದೂತರು, ಆ ಗುಣ. ಇನ್ನೊಂದು ಶೈತಾನನ ಗುಣ, ರಾಕ್ಷಸಿಯ ಗುಣ, ಶೈತಾನ ಗುಣ. ಅಂದರೆ ಒಂದು ಒಳ್ಳೆಯ ಗುಣ, ಒಂದು ಕೆಟ್ಟ ಗುಣ. ನಾವು ಯಾವುದನ್ನು ಜಾಸ್ತಿ ಬೆಳೆಸ್ತೇವೆ ಆ ಗುಣ ನಮ್ಮಲ್ಲಿ ಬೆಳೀತದೆ. ನನಗೆ ಈಗ ಒಳ್ಳೆಯ ಪರಿಸರ ಸಿಕ್ತು, ಒಳ್ಳೆಯ ಫ್ರೆಂಡ್ ಸರ್ಕಲ್ ಸಿಕ್ತು, ಒಳ್ಳೆಯ ವಾತಾವರಣ ಸಿಕ್ತು, ನಾನು ಒಬ್ಬನದ್ದು ನೋಡಿ ಇನ್ನೊಬ್ಬನ ಕಲಿತುಕೊಂಡು ನಾನು ಒಳ್ಳೆಯವನಾಗ್ತೇನೆ. ಅದೇ ಕೆಟ್ಟ ಪರಿಸರದಲ್ಲಿ ನೀನು ಯಾರು ಅಂತೇಳಿ ಹೇಗೆ ಗುರುತಿಸಬೇಕು ಅಂತ ಹೇಳಿದರೆ, ನಿನ್ನ ಫ್ರೆಂಡ್ಸ್ಗಳ ಹೆಸರು ಹೇಳು, ನೀನು ಯಾರು ಅಂತೇಳಿ ನಾನು ಹೇಳ್ತೇನೆ ಹೇಳಿ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಬರ್ತದೆ ಅಲ್ವಾ, ನೀನು ಯಾರು ಅಂತ ನಾನು ಹೇಳ್ತೇನೆ, ನಿನ್ನ ಫ್ರೆಂಡ್ಸ್ ಯಾರು ಅಂತೇಳಿ ನಾನು ಹೇಳ್ತೇನೆ ಹೇಳಿ. ಹಾಗೆ ಒಳ್ಳೆಯವರ ಜೊತೆ ಇದ್ರೆ ನಾವು ಒಳ್ಳೆಯವರಾಗ್ತಾರೆ, ಕೆಟ್ಟವರ ಜೊತೆ ಇದ್ರೆ ನಮ್ಮ ಗುಣದಲ್ಲಿ ಆ ಅಂಶಗಳು ಸೇರ್ತವೆ. ನಾನು ಯಾವಾಗ ಒಳ್ಳೆಯವನು ಅಂದರೆ, ನನ್ನ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಆಗಬೇಕು, ನನ್ನನ್ನು ನೋಡಿ ನೀನು ಕಲಿ ಮಗ ಅಂತ. ನಮ್ಮಲ್ಲಿ ಎಷ್ಟು ತಂದೆ ಅಥವಾ ತಾಯಿಗೆ ಅಷ್ಟು ಧೈರ್ಯ ಉಂಟು ಹೇಳಿ, ಅಷ್ಟು ಕರೇಜ್ ಯಾರಿಗುಂಟು? ನನ್ನನ್ನು ನೋಡಿ ನನ್ನಂತೆ ನೀನಾಗು ಮಗ ಅಥವಾ ಮಗಳೇ ಹೇಳುವಂಥ ಧೈರ್ಯ ಈ ಸಮಾಜಕ್ಕೊಂದು ನಾವು ಸೇರಿ ಪ್ರಶ್ನೆ ಮಾಡುವ ಎಷ್ಟು ತಂದೆ ತಾಯಿಗಳಲ್ಲಿ ಉಂಟು. ಒಳ್ಳೆಯವರು ಎಲ್ಲ ಕಾಲದಲ್ಲಿದ್ದರು, ಎಲ್ಲ ಸಮಾಜದಲ್ಲಿ ಇವತ್ತು ಇದ್ದಾರೆ. ಕೆಟ್ಟವರು ಕೂಡ ಎಲ್ಲ ಕಾಲದಲ್ಲಿದ್ದರು, ಎಲ್ಲ ಸಮಾಜದಲ್ಲಿ ಇವತ್ತು ಕೂಡ ಇದ್ದಾರೆ. ಆದರೆ ನಾವು ಕೆಟ್ಟದ್ದನ್ನು ಪ್ರೇರೇಪಿಸುವುದಲ್ಲ, ಕೆಟ್ಟವರ ಕಡೆಗೆ ಹೋಗುವುದಲ್ಲ, ನಾವು ಒಳ್ಳೆಯದನ್ನು ಪ್ರೇರೇಪಿಸಬೇಕು, ಒಳ್ಳೆಯವರ ಕಡೆ